ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನೈಟ್ ಉಳಿದಿರತಕ್ಕಂಥ ರೈಸನ್ನು ನಾವು ಯಾವ ರೀತಿಯೆಲ್ಲ ಯೂಸ್ ಮಾಡ್ಕೋಬೋದು ಅನ್ನೋದರಲ್ಲಿ ಒಂದು ರೆಸಿಪಿನ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಹಾಗೆ ಕಲರ್ಫುಲ್ಲಾಗೂ ಕೂಡ ಇರುತ್ತೆ. ಸೊ ನೈಟು ಮಿಕ್ಕಿದ ಅನ್ನದಲ್ಲಿ ನಾವೇನು ಮಾಡ್ತಿರ್ತೀವಿ, ಯೂಶಲಿ ತಾಲಿಪೆಟ್ಟು ಮಾಡ್ತಿರ್ತೀವಿ, ಆಮೇಲೆ ರೊಟ್ಟಿ ಮಾಡ್ತೀವಿ, ನೆಕ್ಸ್ಟು ಅದನ್ನು ರುಬ್ಬಿಬಿಟ್ಟು ದೋಸೆ ಕೂಡ ಬಳಸ್ತೀವಿ, ಪಡ್ಡು ಮಾಡ್ತೀವಿ, ಆಮೇಲೆ ಪಕೋಡಗೂ ಕೂಡ ನಾವು ಉಳಿದಿರುವಂಥ ರೈಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ತಾಲಿಪೆಟ್ಟನ್ನ ಆಲ್ರೆಡಿ ನಾನು ತೋರಿಸಿದ್ದೆ. ಪಕೋಡ ಹೇಗೆ ಮಾಡೋದು ಉಳಿದಿರ್ತಕ್ಕಂಥ ರೈಸಲ್ಲಿ ಅನ್ನೋದು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇದ್ರ ಜೊತೆಗೆ ನಾನು ಮತ್ತೆ ಬದನೆಕಾಯಿ ಪಲ್ಯನೂ ಕೂಡ ಹೇಗೆ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಗುರೆಳ್ಳು ಪೌಡರ್ ಹಾಕ್ದಲೇ ಕೂಡ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ, ನಾವು ಒಗ್ಗರಣೆ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಕಡಲೆಬೇಳೆ ಮತ್ತು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ ಬೀಜನ ತಗೋಬೇಕು. ಕಡಲೆಬೇಳೆ ಅದರಲ್ಲೇ ಇದ್ರೂ ನಡೆಯುತ್ತೆ. ಅದು ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಕರಿಬೇವು ಮೆಣಸಿನ್ಕಾಯಿನ ಮೊದಲು ಹಾಕಿ ಆನಂತರ ನಾವು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಮೆಣಸಿನ್ಕಾಯಿನ ಯಾಕೆ ಮೊದಲು ಹಾಕಬೇಕು ಅಂದರೆ, ಖಾರ ಕಮ್ಮಿ ಆಗಬೇಕು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಅದೇ ಪ್ರೊಸೀಜರ್ನೇ ಫಾಲೋ ಮಾಡ್ತೀನಿ. ಅದಾದ ನಂತರ ಈರುಳ್ಳಿ ಹಾಕೋದ್ರಿಂದ ಮಕ್ಕಳಿಗೂ ತಿನ್ನುವಾಗ ಅಷ್ಟು ಖಾರ ಅಂತ ಅನಿಸೋದಿಲ್ಲ. ಸೊ ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ ಮೇಲೆ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಆಗ ಅರಶಿನ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಗ್ಗರಣೆ ರೆಡಿಯಾದ ನಂತರ ಏನು ರೈಸ್ ಇತ್ತಲ್ಲ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡ್ರೆ ಪುಡಿ ಮಾಡಿಟ್ಕೋಬೇಕು. ಉಂಡೆ ಉಂಡೆ ಇರೋದನ್ನೆಲ್ಲ ಹೊಡ್ಕೋಬೇಕು. ಅದಕ್ಕೆ ಈ ಒಗ್ಗರಣೆ ಮತ್ತು ಕೊಬ್ಬರಿನ ಹಾಕ್ಬಿಟ್ಟು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಹೊಂದ್ಕೊಂಡ ನಂತರ ನಾವು ಫ್ರೈ ಮಾಡಿರ್ತಕ್ಕಂಥ ಶೇಂಗಾ ಬೀಜ, ಕಡಲೆಬೇಳೆ ಮತ್ತು ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ರುಚಿಗೆ ಬೇಕು ಅನಿಸಿದರೆ ಉಪ್ಪನ್ನು ಹಾಕ್ಕೋಬೋದು ಮತ್ತು ನಿಂಬೆ ಹುಳಿ ರಸನೂ ಕೂಡ ಹಾಕ್ಕೋಬೋದು. ಇಲ್ಲಿ ಟೊಮೊಟೊ ಹಾಕಿದ್ರಿಂದ ಹುಳಿ ಅಂಶ ಹೆಚ್ಚೇನೂ ಬೇಕಾಗೋದಿಲ್ಲ. ಸೊ ಜಾಸ್ತಿ ಹುಳಿ ಬೇಕು ಚಿತ್ರಾನ್ನಕ್ಕೆ ಅನ್ನೋರು ಹಾಕ್ಕೊಳ್ಳಿ. ಇಷ್ಟು ಮಾಡಿದರೆ ಕಲರ್ಫುಲ್ಲಾಗಿರ್ತಕ್ಕಂಥ ಚಿತ್ರಾನ್ನ ರೆಡಿ ಆಗುತ್ತೆ. ಇಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ, ನಾರ್ಮಲ್ ರೈಸ್ನ ಯೂಸ್ ಮಾಡಿರಲಿಲ್ಲ. ಸೊ ಅನ್ನಕ್ಕೆ ನುಚ್ಚಕ್ಕಿ ಅಂತೇನು ಬರುತ್ತಲ್ಲ, ನೋಡೋಣ ಅಂತೇಳ್ಬಿಟ್ಟು ಆ ರೈಸ್ ಮಾಡಿದ್ದೆ. ಅನ್ನ ಕೂಡ ತುಂಬ ಚೆನ್ನಾಗಾಗಿತ್ತು. ಆ ಅಕ್ಕಿ ಉಳಿದಿತ್ತು ಅಂದರೆ ನುಚ್ಚಕ್ಕಿಯಿಂದ ಮಾಡಿರ್ತಕ್ಕಂಥ ಚಿತ್ರಾನ್ನ ಹೇಗಾಗುತ್ತೆ ನೋಡೋಣ ಅಂಥೇಳಿ ರೈಸ್ ಉಳಿದಿತ್ತಲ್ಲ, ಸೊ ಅದನ್ನು ನಾನು ಈ ರೀತಿಯಾಗಿ ಚಿತ್ರಾನ್ನ ಮಾಡಿದೆ. ತುಂಬ ರುಚಿಯಾಗಿ ಬಂತು. ನಾರ್ಮಲ್ ಅಕ್ಕಿದು ಚಿತ್ರಾನ್ನಕ್ಕಿಂತ ಈ ನುಚ್ಚಕ್ಕಿಯಿಂದ ಮಾಡಿರ್ತಕ್ಕಂಥ ರೈಸಿಂದ ಮಾಡುವಂತಹ ಚಿತ್ರಾನ್ನ ತುಂಬ ಡಿಫ್ರೆಂಟಾಗಿ, ಆಮೇಲೆ ಈ ಕಡೆ ಉಪ್ಪಿಟ್ಟು ಥರನೂ ಕಾಣಿಸ್ತಾ ಇತ್ತು ಮತ್ತು ಚಿತ್ರಾನ್ನ ಥರನೂ ಕಾಣಿಸ್ತಾ ಇತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ರೈಸ್ ಉಳಿದಿದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಒಂದೊಂದು ಟೈಮ್ ಈ ರೀತಿಯಾಗೂ ಕೂಡ ಟ್ರೈ ಮಾಡ್ಬೋದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಿಸಿ ರೈಸನ್ನು ಮಾಡಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ರೀತಿ ಉಳಿದಿರತಕ್ಕಂಥ ರೈಸ್ಗೆ ನಾವು ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಶೇಂಗಾ ಬೀಜ ಕೊಬ್ಬರಿ ಹಾಕ್ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಲ್ಲ. ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಈ ರೆಸಿಪಿ ಅಂದರೆ, ನಮ್ಮ ಯೂಶಲಿ ಈ ಕಡೆ ಸೈಡ್ನವ್ರಿಗೆಲ್ಲ ಗೊತ್ತಾಗಿರುತ್ತೆ. ಸೊ ದಾವಣಗೆರೆ ಸೈಡು, ದುರ್ಗ ಸೈಡವರೆಲ್ಲ, ಬೇರೆಯವ್ರಿಗೆ ಈ ರೀತಿಯ ರೆಸಿಪಿ ಗೊತ್ತಿರಲ್ಲ. ಸೊ ಅವರು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಚಿತ್ರಾನ್ನಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಕೆಲವರು ತುಂಬ ಇಷ್ಟಪಡ್ತಾರೆ. ಸೊ ಎಕ್ಸ್ಟ್ರಾ ಬೇಕು ಅಂದರೆ ನಿಂಬೆ ಹುಳಿ ರಸನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಈಗ ನಾನು ಇದನ್ನು ಮಾಡೋ ಅಷ್ಟೊತ್ತಿಗೆ ನಮ್ಮಮ್ಮ ಬಂದಿದ್ದರು. ಸೊ ಅವರು ಬದನೆಕಾಯಿ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಬದನೆಕಾಯಿಗೆ ಆಲ್ರೆಡಿ ಒಗ್ಗರಣೆ ಹಾಕಿಬಿಟ್ಟಿದ್ರು. ನಾರ್ಮಲ್ ಒಗ್ಗರಣೆನೇ, ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಜೀರಿಗೆ, ನಾನು ನಾರ್ಮಲ್ ಒಗ್ಗರಣೆ ಏನು ಹಾಕ್ತೀನಲ್ಲ, ತೋರಿಸಿದ್ದೀನಲ್ವ ಬೇರೆ ವಿಡಿಯೋದಲ್ಲಿ, ಅದೇ ರೀತಿಯಾಗಿ ಅಮ್ಮ ಕೂಡ ಹಾಕಿದರು. ಬದನೆಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಬೇಯೋದಕ್ಕೆ ಹಾಕಿ ನೀರು ಸ್ವಲ್ಪ ಹಾಕಿದರು, ತುಂಬ ಹಾಕಿರಲಿಲ್ಲ. ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟಿದ್ದರು. ಇದು ಸಿಮ್ಮಿಗೆ ಇಟ್ಕೊಂಡು ಬೇಯಿಸ್ಕೋಬೇಕಂತ ಹೇಳಿದರು. ಯೂಶಲಿ ನಮ್ಮಮ್ಮ ಮಾಡೋ ಕೆಲವೊಂದು ರೆಸಿಪಿಗಳು ತುಂಬ ಚೆನ್ನಾಗಿರ್ತವೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅಮ್ಮನ ಟೇಸ್ಟು ಈಗ ಸ್ವಲ್ಪ ರೀಚ್ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಏನು ಅವರು ಒಗ್ಗರಣೆ ಹಾಕುವಾಗ ಏನು ಮಾಡ್ತಾರೆ, ಸೌಟಲ್ಲಿ ಮಿಕ್ಸ್ ಮಾಡೋದಿಲ್ಲ, ಪಾತ್ರೆಯಲ್ಲೇ ನೆಕ್ಸ್ಟ್ ಈ ರೀತಿಯಾಗಿ ಕೆಳಗೆ ಮೇಲೆ ಮಿಕ್ಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. ನಾವೇನು ಮಾಡ್ತೀವಿ, ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಿರ್ತೀವಲ್ವ, ಅವರು ಈಗ ಕೆಲವೊಂದು ಫ್ರೈಡ್ ರೈಸು ಆಮೇಲೆ ನೂಡಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇರ್ತಾರಲ್ಲ, ಆ ರೀತಿಯಲ್ಲೇ ಮಾಡ್ತಾಯಿದ್ರು.
ಇದು ಇಷ್ಟು ಸ್ವಲ್ಪ ನೀರು ಹಾಕಿದ್ದಾರೆ ನೋಡಿ, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ದಾರೆ. ಇದಾದ ನಂತರ ಟೊಮೊಟೊನ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಬದನೆಕಾಯಿನ ಕ್ಲೋಸ್ ಮಾಡಿದರು. ಏನಕ್ಕೆ ಅಂತ ಕೇಳಿದೆ ನಾನು, ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಲೇಟಾಗಿ ಹಾಕ್ತೀವಲ್ವ, ಮೊದಲೇ ಹಾಕ್ಬಿಟ್ರೆ ಬದನೆಕಾಯಿ ಬೇಯೋದಿಲ್ಲ, ಹಾಗಾಗಿ ಅಂತ ಹೇಳಿದರು. ಅದನ್ನು ಬೇಯೋದಕ್ಕೆ ಹಾಕ್ಬಿಟ್ಟು ಅವರು ಕಡಲೆ ಪೌಡರು ಮತ್ತು ಸಾಂಬಾರು ಪೌಡರನ್ನು ಕೂಡ ಎಲ್ಲ ಹಾಕಿ ಕೊಬ್ಬರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರು. ಆಮೇಲೆ ರುಚಿಗೆ ಅವರು ಉಪ್ಪನ್ನು ಮೊದಲೇ ಹಾಕಿದ್ರಲ್ವ, ಹಾಗಾಗಿ ಬೇಕು ಅನಿಸಿದರೆ ಮಾತ್ರ ಹಾಕ್ಕೋಬೇಕು ಉಪ್ಪನ್ನು, ಅಷ್ಟು ಸಾಕಾಗುತ್ತೆ ಅಂತ ಹೇಳಿದರು. ಇಲ್ಲೂ ಅಷ್ಟೇ ಅಮ್ಮ ಟೊಮೊಟೊ ಹಾಕಿರೋದ್ರಿಂದ ಹುಳಿನ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ನಾನು ಯೂಶ್ವಲಿ ಎಕ್ಸ್ಟ್ರಾ ಹುಳಿಗಳನ್ನು ಹಾಕ್ತಾ ಇರ್ತೀನಿ, ನೀವು ರೆಸಿಪಿಗಳಲ್ಲಿ ನೋಡಿರ್ಬೋದು. ಯಾವುದು ಹುಣಸೆ ಹುಳಿ ಇರ್ಬೋದು ಅಥವಾ ನಿಂಬೆ ಹುಳಿನ ಎಕ್ಸ್ಟ್ರಾ ಹಾಕ್ತಾ ಇರ್ತೀನಿ. ಸೊ ಅಮ್ಮ ಇಲ್ಲಿ ಅಷ್ಟೊಂದು ಹುಳಿಯ ಅಂಶನ ಬಳಸಿಲ್ಲ ಅವರು. ಇಲ್ಲಿ ಅವರು ಯಾವುದೇ ರೀತಿ ಕುರ್ಷಾಣಿ ಅಥವಾ ಗುರೆಳ್ಳು ಪೌಡರ್ನ ಯೂಸ್ ಮಾಡಿಲ್ಲ, ಆದರೂ ಕೂಡ ಪಲ್ಯ ತುಂಬ ಟೇಸ್ಟಾಗಿತ್ತು. ಫೈನಲಾಗಿ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಮಾತ್ರ ಆ್ಯಡ್ ಮಾಡಿದರು. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಬಿಟ್ಟು ರುಚಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಿರ್ತೀವಲ್ವ, ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮಾತ್ರ ಬಳಸಿ ತುಂಬ ರುಚಿಯಾಗಿ ಮಾಡಿದರು ಅಮ್ಮ. ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ಎರಡೂ ರೆಸಿಪಿಗಳು ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಈ ಎರಡೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.